ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ನಾವು ಏನು ಮಾಡೋಣ, ರಾಗಿ ಮತ್ತು ಹೆಸರು ಕಾಳು ಬಳಸಿ ಆರೋಗ್ಯಕರವಾದ ಹೆಲ್ದಿಯಾದ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಥರ ಮಕ್ಕಳಿಗೆ ಬಾಕ್ಸ್ ಕಟ್ಟೋಕ್ಕಾಗಲಿ ಚೆನ್ನಾಗಿರ್ತೈತಿ, ತಿನ್ನಕ್ಕೂ ಹೆಲ್ದಿಯಾಗಿರ್ತೈತಿ. ಇವನ್ನೇನು ಮಾಡೀನಿ, ರಾತ್ರಿನ ನೆನೆ ಇಟ್ಟಿನಿ ನೋಡ್ರಿ. ನಾ ರಾಗಿನ ಹೆಸರು ಕಾಳನ್ನು ರಾಗಿ ಒಂದು ಅರ್ಧ ಕಪ್ ತೊಗೊಂಡೀನಿ, ಒಂದು ಹೆಸರು ಕಾಳು 1 ಕಪ್ ತೊಗೊಂಡೀನಿ. ಭಾರಿ ಟೇಸ್ಟಿಯಾಗಿರ್ತಾವೆ, ನೀವು ಒಮ್ಮೆ ಮಾಡಿರಿ. ಇವನ್ನೇನು ಮಾಡೋಣ, ಮಿಕ್ಸಿಗೆ ಹಾಕೋಣ. ರಾಗಿ ಮಿಕ್ಸಿಗೆ ಹಾಕೊಂಡಿನ ಮೊದಲು ಸಣ್ಣಾಗಂಗಿಲ್ಲ ಜಲ್ದಿ ರಾಗಿ, ಹೀಗಾಗಿ ಮತ್ತೆ ಮೇಲೆ ಹೆಸರು ಕಾಳನ್ನು ಹಾಕಿ ಮತ್ತೊಂದು ಸರಿ ಗಿರ್ರನ್ಸಿ ನೋಡ್ರಿ. ಪೇಸ್ಟ್ನಂಗೆ ಆಗಬೇಕು ಈ ಥರ. ಇದನ್ನೇನು ಮಾಡೋಣ, ಒಂದು ಪಾತ್ರೆ ತಗೊಳ್ಳೋಣ. ಮತ್ತು ಉಳಿದ ಹೆಸರು ಏನಿರ್ತಾವಲ್ಲ ಅವನ್ನ ಹಾಕಿ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಉಪ್ಪು, ಮೆಣಸಿನ್ಕಾಯಿ ಹಾಕಿನಿ ನೋಡ್ರಿ. ನಾನು ಅಲ್ಲ ಇದ್ರೆ ಅಲ್ಲನೂ ಹಾಕ್ಬೋದು, ಅದು ಆಪ್ಷನಲ್. ಇವನ್ನೆಲ್ಲ ಹಾಕಿ ಮತ್ತು ಗಿರ್ರಣಿಸಿ ಮಿಕ್ಸರ್ಗೆ ಹಾಕಿ ಗಿರ್ರಣಿಸಿ ಪೇಸ್ಟ್ ಮಾಡ್ಕೊಂಡೆ ನೋಡ್ರಿ. ಸಣ್ಣ ಆತಂದ್ರೆ ಎಲ್ಲವನ್ನು ಮಿಕ್ಸ್ ಮಾಡಿಟ್ಟು ಅದಕ್ಕೆ ಹಂಚಿಗೆ ಎಣ್ಣೆ ಸಾವ್ರಿ ದೋಸೆ ಹೆಂಗೆ ಹಾಕ್ತೀವಿ ಹಂಗೆ ತೆಳ್ಳ ಹಾಕಕ್ಕೆ ನೋಡ್ರಿ. ಮಸ್ತಾಗಿರ್ತಾವೆ, ನೀವು ಒಮ್ಮೆ ಮಾಡಿ ನೋಡ್ರಿ. ಇವು ಹೆಲ್ದಿಯಾಗಿರ್ತಾವೆ ಮಕ್ಕಳಿಗೆ ಕೊಡೋಕೆ. ಮೇಲೆ ಎಣ್ಣೆ ಸಾವ್ರಿ ಎಣ್ಣೆ ಚಿಮ್ಸಿ ತಿರುಗಿ ಹಾಕಿಬಿಟ್ರೆ ಹಾಕಿ ನೋಡ್ರಿ. ರುಚಿಯಾದ. ಇದಕ್ಕೆ ಚಟ್ನಿನೂ ಅವಶ್ಯ ಇಲ್ಲ, ಬರೀ ಓನ್ಲಿ ಕೊಬ್ಬರಿ ಚಟ್ನಿ ಇದ್ರೆ ಸಾಕು. ಇದಕ್ಕೆ ಚಟ್ನಿನ ಅವಶ್ಯ ಇಲ್ಲ. ರುಚಿಯಾದ ಹೆಸರು ಕಾಳು ರಾಗಿ ದೋಸೆ ರೆಡಿ ಆಯ್ತು ನೋಡ್ರಿ. ನೀವು ಒಮ್ಮೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.